ಮನೆ ಇಲ್ಲದವರಿಗೆ ಮನೆ ಹಾಗೂ ನಿವೇಶನ ಇಲ್ಲದವರಿಗೆ ನಿವೇಶನ ನೀಡಬೇಕೆಂದು ಒತ್ತಾಯಿಸಿ ಭಾರತ ಕಮ್ಯುನಿಸ್ಟ್ ಪಕ್ಷದ ನೇತೃತ್ವದಲ್ಲಿ ಪ್ರತಿಭಟನೆ. ಕಲಬುರಗಿ ನಗರದ ವಿವಿಧ ತಾಲೂಕು, ಪಟ್ಟಣ, ನಗರಗಳಲ್ಲಿ ಮನೆಗಳಿಲ್ಲದೆ ಸಾವಿರಾರು ಬಡ ಕುಟುಂಬಗಳು ವಾಸಕ್ಕೂ ಯೋಗ್ಯವಿಲ್ಲದೆ ಬದುಕನ್ನು ಸಾಗಿಸುವುದು ಅತ್ಯಂತ ದುಸ್ತರವಾಗಿದೆ. ಸರ್ಕಾರದ ವಿವಿಧ ವಸತಿ ಯೋಜನೆಗಳು ಬಡವರಿಗೆ ಸಿಗದಂತಾಗಿವೆ. ಮಧ್ಯವರ್ತಿಗಳ ಹಾವಳಿಯಿಂದಾಗಿ ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ನಡೆಯುತ್ತಿದೆ ಎಂದು ಆರೋಪಿಸಿ ಭಾರತ ಕಮ್ಯುನಿಸ್ಟ್ ಪಕ್ಷ ಹಾಗೂ ನಿವೇಶನ ಮತ್ತು ವಸತಿ ರಹಿತ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ನಗರದ ವಲ್ಲಭಭಾಯಿ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಪ್ರತಿಭಟನೆ ರ್ಯಾಲಿ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಈಗಾಗಲೇ ರಾಜೀವ್ ಗಾಂಧಿ ವಸತಿ ನಿಗಮ ನೇಮಿತದಲ್ಲಿ ಅರ್ಜಿ ಹಾಕಿದವರು ಹಲವಾರು ವರ್ಷಗಳಿಂದ ವಸತಿಗಾಗಿ ಕಾಯುತ್ತಿದ್ದು, ನಿಗಮದ ಮೂಲಕ ಅರ್ಜಿ ಸಲ್ಲಿಸದೇ ಇರುವ ಮತ್ತು ಅರ್ಜಿ ಸಲ್ಲಿಸಲು ನಿವೇಶನಗಳೇ ಇರದ ಕುಟುಂಬಗಳು ಜಿಲ್ಲೆಯಲ್ಲಿದ್ದು, ಅವರಿಗೆ ನಿವೇಶನಕ್ಕಾಗಿ ಜಿಲ್ಲಾಡಳಿತ ಪ್ರತಿ ಗ್ರಾಮಗಳಲ್ಲಿ ವಸತಿಗಾಗಿ ನಿವೇಶನಗಳನ್ನು ಗುರುತಿಸಿ ಬಡವರ ನಿವೇಶನಕ್ಕಾಗಿಯೇ ಮೀಸಲಿಡಬೇಕು. ಅದಕ್ಕಾಗಿ ಜಿಲ್ಲೆಯಾದ್ಯಂತ ಮನೆ ಮತ್ತು ನಿವೇಶನ ರಹಿತ ಸಮೀಕ್ಷೆಗಳನ್ನು ನಡೆಸಿ ಅವರಿಗೆ ಮನೆಗಳನ್ನು ಕೊಡಲು ಜಿಲ್ಲಾಡಳಿತ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಮಹೇಶ್ ಕುಮಾರ್ ರಾಠೋಡ್, ಮಲ್ಲಿಕಾರ್ಜುನ್ ದೊಡ್ಮನಿ, ಭೀಮರಾಯ, ಮೊಹಮ್ಮದ್ ಚೌಧರಿ, ಕಲಾವತಿ, ಪರಮಾನಂದ್, ಅಂಬಮ್ಮ, ನಾಗಪ್ಪ, ಶಾಂತಾಬಾಯಿ ಸೇರಿದಂತೆ ಮುಂತಾದವರು ಪಾಲ್ಗೊಂಡಿದ್ದರು. ನಿವೇಶನ ಮತ್ತು ವಸತಿ ರಹಿತರ ಹೋರಾಟ ಸಮಿತಿ ವತಿಯಿಂದ ಭಾರತ ಕಮ್ಯುನಿಸ್ಟ್ ಪಕ್ಷದ ನೇತೃತ್ವದೊಳಗೆ ಜಿಲ್ಲೆಯಲ್ಲಿರ್ತಕ್ಕಂಥ ಯಾರು ಮನೆಗಳಿಲ್ಲೋ, ಮನೆ ಕಟ್ಕೊಳ್ಳಿಕ್ಕೆ ವಸತಿ ಇಲ್ಲೋ ಅಂದರೆ ನಿವೇಶನ ಇಲ್ಲೋ, ಆ ನಿವೇಶನ ಮತ್ತು ಮನೆ ರಹಿತರ ಹೋರಾಟವನ್ನು ಇವತ್ತು ಮಾಡ್ತಾ ಇದ್ದೇವೆ. ಇಡೀ ಜಿಲ್ಲೆಯೊಳಗೆ ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತದ ಮೂಲಕ ಏನು ಮನೆಗಳನ್ನು ಹಂಚ್ತಾ ಇದ್ದಾರೆ. ಆ ಮನೆ ಹಂಚ್ತಕ್ಕಂಥ ಸಂದರ್ಭದೊಳಗೆ ಬ್ರೋಕರ್ಗಳ ಹಾವಳಿ ದೊಡ್ಡದಾಗಿದೆ. ಪಿ ಡಿ ಒಗಳು ಮತ್ತು ಬೇರೆ ಬೇರೆ ಅಧಿಕಾರಿಗಳು ಸೇರಿ ಮನೆಯನ್ನು ಮಾರ್ಕೊಂಡು ಹೋಗ್ತಕ್ಕಂಥ ರೀತಿಯೊಳಗೆ ವ್ಯವಸ್ಥಿತವಾದಂಥ ಪಿತೂರಿ ನಡೀತಾ ಇದೆ. ಅದಕ್ಕೆ ಈ ಕೂಡಲೇ ಕಡಿವಾಣ ಹಾಕಬೇಕು. ಮತ್ತು ಏನು ನಿವೇಶನ ಮತ್ತು ಮನೆ ಇಲ್ಲದೆ ಇರ್ತಕ್ಕಂಥವ್ರ ಸಮೀಕ್ಷೆ ಇದೆ. ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತದೊಳಗೇನು ಪಟ್ಟಿ ಇದೆ, ಆ ಪಟ್ಟಿ ಅಪೂರ್ಣವಾಗಿರ್ತಕ್ಕಂಥದ್ದು. ಮತ್ತು ಇನ್ನೊಂದು ಸರ್ತಿ ಸಮೀಕ್ಷೆ ಮಾಡಿ ಹೊಸದಾಗಿ ಸಮಗ್ರವಾಗಿ ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಮನೆ ಮತ್ತು ನಿವೇಶನ ರಹಿತರ ಏನು ಸಮಗ್ರವಾದಂಥ ಸಮೀಕ್ಷೆ ಮಾಡಬೇಕು ಅಂತೇಳಿ ಇವತ್ತು ಭಾರತ ಕಮ್ಯುನಿಸ್ಟ್ ಪಕ್ಷ ನಿವೇಶನ ಮತ್ತು ಮನೆ ರಹಿತರ ಏನು ಹೋರಾಟ ಸಮಿತಿ ಮೂಲಕ ಆಗ್ರಹ ಮಾಡ್ತದೆ. ಈ ಕೂಡಲೇ ನೀವು ಸಮೀಕ್ಷೆ ಮಾಡದೇ ಇದ್ದರೆ ಮುಂದಿನ ದಿವಸದೊಳಗೆ ಉಗ್ರ ಪ್ರಮಾಣದ ಇಡೀ ಜಿಲ್ಲೆಯಾದ್ಯಂತ ಹೋರಾಟವನ್ನು ಕೈಗೆತ್ತಿಕೊಳ್ಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ಇವತ್ತು ನಾವು ಕೊಡ್ತಾ ಇದ್ದೇವೆ. ಇವತ್ತು ಸಾಂಕೇತಿಕವಾಗಿ 4-5 ಗ್ರಾಮದ ಇಲ್ಲಿ ಗ್ರಾಮಸ್ಥರು ಬಂದಿದ್ದಾರೆ. ಏನು ಜೇವರ್ಗಿ ತಾಲೂಕಿನ ಮದ್ರಿ ಆಗಿರ್ಬೋದು, ಜೇವರ್ಗಿ ತಾಲೂಕಿನ ಕೊಡ್ಚಿ ಆಗಿರ್ಬೋದು, ಗುಲ್ಬರ್ಗ ನಗರದ ಜನತೆ ಆಗಿರ್ಬೋದು, ಅಥವಾ ಇಲ್ಲಿ ಬಬಲಾದಿ ಗ್ರಾಮದ ಜನತೆ, ಒಂದು 4-5 ಗ್ರಾಮದ ಜನತೆ ಇವತ್ತು ಇಲ್ಲಿ ಬಂದಿದ್ದಾರೆ ಹೋರಾಟಕ್ಕೆ. ಮುಂದಿನ ದಿವಸದೊಳಗೆ ನಮ್ಮ ಹೋರಾಟವನ್ನು ನಿರ್ಲಕ್ಷ್ಯ ಮಾಡಿದರೆ ಇಡೀ ಜಿಲ್ಲೆಯಲ್ಲೇ ಎಲ್ಲ ವಸತಿ ರೈತರು ಇಲ್ಲಿ ಹೋರಾಟಕ್ಕೆ ಬರಬೇಕಾಗ್ತದೆ ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾ, ಜಿಲ್ಲಾಡಳಿತ ಈ ಕೂಡಲೇ ಏನದ ಮನೆ ಇರೋರಿಗೆ ಮತ್ತು ಮನೆ ಕಟ್ಕೊಳ್ಳಿಕ್ಕೆ ಜಾಗ ಇಲ್ಲದಿರತಕ್ಕಂಥ ಸಮೀಕ್ಷೆಯನ್ನು ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡ್ತೇವೆ. ನಾನು ಡಾಕ್ಟರ್ ಮಹೇಶ್ ಕುಮಾರ್ ರಾಠೋಡ್, ವಸತಿ ಮತ್ತು ನಿವೇಶನ ರಹಿತರ ಹೋರಾಟ ಸಮಿತಿಯ ಜಿಲ್ಲಾಧ್ಯಕ್ಷ ಹಾಗೂ ಭಾರತ ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ.